ರಾಜ್ಯಕ್ಕೆ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದೆ. ರೈತರು ಆತಂಕದಲ್ಲಿದ್ದಾರೆ. ಜನಸಾಮಾನ್ಯರಿಗೂ ಕೂಡ ಚಿಂತೆ ಶುರುವಾಗಿದೆ, ಮುಂದಕ್ಕೇನು ಅಂತ. ಮುಂಗಾರಿನ ಕೊರತೆಯ ಕಾರಣಕ್ಕಾಗಿ ಜನರ ಜೇಬಿಗೆ ಹೊಡೆತ ಬೀಳೋದು ಖಚಿತ. ಕೃಷಿ ಚಟುವಟಿಕೆಗೆ ಹಿನ್ನಡೆಯಾಗಿದೆ. ದಿನಬಳಕೆ ವಸ್ತುಗಳ ದರ ಏರಿಕೆಯಾಗೋದು ಖಚಿತವಾಗಿದೆ. ರೈತರಿಗೆ ಬೆಳೆ ನಷ್ಟ, ಗ್ರಾಹಕರ ಜೇಬಿಗೆ ಹೊರೆ ಬೀಳುತ್ತಾ ಇದೆ. ಭತ್ತ, ಉದ್ದು, ಬೇಳೆ ಎಲ್ಲದರ ರೇಟು ಕೂಡ ಮುಂದಕ್ಕೆ ಜಾಸ್ತಿ ಆಗೋದು ಖಚಿತ. ಉತ್ಪಾದನೆ ಬಿದ್ದಿದೆ. ಉತ್ಪಾದನೆ ಮೇಲೆ ದೊಡ್ಡ ಮಟ್ಟದ ಹೊಡೆತ ಬೀಳೋದು ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನಮ್ಮ ಅಡುಗೆ ಮನೆಗೆ ಇದರ ಎಫೆಕ್ಟ್ ತಟ್ಟೋದು ಖಚಿತ. ಮುಂಗಾರಿನ ಹೊಡೆತ, ಚಿಲ್ಲರೆ ಹಣದುಬ್ಬರ ದೊಡ್ಡ ಮಟ್ಟದಲ್ಲಿ ಏರಿಕೆ ಕಾಣ್ತಾ ಇದೆ. ಮೊನ್ನೆ ತಾನೇ ರಿಪೋರ್ಟ್ ಬಂತು. ಈಗ ಮಳೆಯೂ ಕೈ ಕೊಟ್ಟಿರೋದ್ರಿಂದ ದಿನಬಳಕೆ ವಸ್ತುಗಳ ಬೆಲೆ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗತ್ತೆ. ಉತ್ಪಾದನೆ ಆಗ್ತಿಲ್ಲ, ಉತ್ಪಾದನೆ ಕಡಿಮೆಯಾಗಿದೆ, ಬೇಡಿಕೆ ಜಾಸ್ತಿ ಆಗತ್ತೆ. ದಿನಬಳಕೆ ವಸ್ತುಗಳ ದರ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗೋದು, ಇದರ ಮಧ್ಯೆ ಕಾಳಸಂತೆಕೋರರ ಹಾವಳಿಯೂ ಕೂಡ ಶುರುವಾಗುವಂತ ಲಕ್ಷಣ ಇದೆ. ಎಲ್ಲವೂ ಕೂಡ ಸಾಮಾನ್ಯ ಜನರ ಮೇಲೆ ಇದರ ಹೊಡೆತ ಬೀಳೋದು ಖಚಿತವಾಗಿ ಕಾಣ್ತಾ ಇದೆ. ಮುನ್ಸೂಚನೆ ಕಾಣ್ತಿದೆ, ಯಾವ ವಸ್ತುಗಳ ಬೆಲೆ ಯಾವ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅನ್ನುವಂಥ ಡೀಟೇಲ್ ಕೂಡ ಲಭ್ಯ ಆಗಿದೆ. ಅಕ್ಕಿ ರೇಟು, ಸ್ಟೀಮ್ ರೈಸು 45 ರೂಪಾಯಿ ಇದ್ದಿದ್ದು 60 ರೂಪಾಯಿಗೆ ಏರಿಕೆಯಾಗಿದೆ. ಹಿಂದಿನ ತಿಂಗಳಿಗೂ ಈ ತಿಂಗಳಿಗೂ ರೇಟ್ ಇದು. ಇದರ ಜೊತೆಗೆ ಬೇರೆ ಬೇರೆ ವಸ್ತುಗಳು ಕೂಡ, ಕೊಲ್ಲಂ ರೈಸು 66 ರೂಪಾಯಿ ಇದ್ದಿದ್ದು 80 ರೂಪಾಯಿ ಆಗಿದೆ. ರಿಟೇಲ್ ದರ 90 ರೂಪಾಯಿ ಇದೆ. ರಾ ರೈಸು ಹಿಂದಿನ ತಿಂಗಳು 70 ರೂಪಾಯಿ ಇತ್ತು, ಈಗ 83, ರಿಟೇಲ್ ದರ 93. ಜೀರಿಗೆ 110 ರೂಪಾಯಿ ಇದ್ದಿದ್ದು 215ಕ್ಕೆ ತಲುಪಿ ಸಾಮಾನ್ಯ ಜನರಿಗೆ ಸಿಗಬೇಕಾದ ಸಂದರ್ಭದಲ್ಲಿ 250 ಆಗಿದೆ. ತೊಗರಿ ಬೇಳೆಯೂ ಕೂಡ ಹಂಗೇನೆ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ. 140ರ ಆಸುಪಾಸಲ್ಲಿ ಮಾರಾಟ ಆಗ್ತಿದೆ. 115ರ ಆಸುಪಾಸಲ್ಲಿ ಇತ್ತು ಅದರ ರೇಟು. ಉದ್ದಿನಬೇಳೆ 132 ರೂಪಾಯಿ ಇದ್ದಿದ್ದು ಈಗ 170ರ ಆಸುಪಾಸಲ್ಲಿ ಮಾರಾಟ ಆಗ್ತಾ ಇದೆ. ಇದು ಇನ್ನಷ್ಟು ಜಾಸ್ತಿ ಆಗುವಂಥ ಮುನ್ಸೂಚನೆ ಇದೆ. ಹೆಸರು ಬೇಳೆ 94 ರೂಪಾಯಿ ಇದ್ದಿದ್ದು 116ರ ಆಸುಪಾಸಲ್ಲಿ ಮಾರಾಟ ಆಗ್ತಾ ಇದೆ. ಶೇಂಗಾದ ದರ ಜಾಸ್ತಿ ಆಗಿದೆ. 145 ಇದ್ದಿದ್ದು 185ರ ಆಸುಪಾಸಲ್ಲಿದೆ. ಯುದ್ಧದ ಕಾರಣಕ್ಕಾಗಿ ಜಾಸ್ತಿ ಆಯಿತು ಒಂದು ಹಂತದಲ್ಲಿ. ಈಗ ಮಳೆಯ ಕೊರತೆಯ ಕಾರಣಕ್ಕಾಗಿ ದರ ಏರಿಕೆ ಕಾಣ್ತಾ ಇರೋದು. ದಿನಬಳಕೆಯ ಪದಾರ್ಥಗಳು ದಿನೇ ಜಾಸ್ತಿ ಆಗ್ತಾ ಇದೆ. ಎಲ್ಲ ಪದಾರ್ಥಗಳು, ಅಕ್ಕಿ ತುಂಬ ಜಾಸ್ತಿ ಅಕ್ಕಿ ಆಗಿದೆ. ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ ಎಲ್ಲ ಬೇಳೆಗಳಲ್ಲೂ ಕೂಡ ಜಾಸ್ತಿ ಆಗ್ತದೆ. ಈ ಮುಖ್ಯಮಂತ್ರಿಗೆ ನಿಜವಾಗ್ಲೂ ಬಡವರ ಬಗ್ಗೆ, ಆಮೇಲೆ ಏನು ಮಧ್ಯಮ ವರ್ಗದವ್ರಿಗೆ ಕಾಳಜಿಯಿಂದ ಇದ್ದಂಗೆ ಕಾಣಿಸ್ತಾ ಇಲ್ಲ. ಯಾಕೆಂದರೆ ದಿನ ಬೆಳಗ್ಗೆ ಆದರೆ ಅವರು ಎಲ್ಲಿ ಬಿಡ್ದಿದ್ದೊಂದು ಇಟ್ಕೊಂಬಿಟ್ಟು ಇನ್ನೊಂದು ಸಚಿವ ಸಂಪುಟದೊಂದು ಇಟ್ಕೊಂಡವ್ರೆ ಹೊರತು ಯಾಕೆ ಬೆಲೆ ಜಾಸ್ತಿ. ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಸತ್ತೋಗ್ಬಿಟ್ಟವ್ರೆ. ಯಾಕೆ ಅಕ್ಕಿ ಜಾಸ್ತಿ ಆಗ್ತದೆ, 100 ರೂಪಾಯಿ ಅಂಥದ್ದು 100 ರೂಪಾಯಿಗೆ ಹೋಗುವಂಥ ಎಲ್ಲ ಲಕ್ಷಣ ಗೋಚರಿಸ್ತಾ ಇದ್ರು ಕೂಡ ಇದುವರೆಗೂ ತಲೆ ಕೆಡಿಸ್ಕೊಳ್ದೆ ರಾಜ್ಯ ಸರ್ಕಾರ, ತಲೆ ಕೆಡಿಸೋರು ಸಚಿವರು, ತಲೆ ಕೆಡಿಸ್ಕೊಳ್ದೇ ಇರೋ ಮುಖ್ಯಮಂತ್ರಿಗಳು ನಮ್ಮ ದೌರ್ಭಾಗ್ಯ. ಈ ರೀತಿ ಆದರೆ ಜನಗಳ ಬದುಕು ತುಂಬ ಕಷ್ಟ ಆಗ್ತದೆ. ಮುಂದಿನ ದಿನಗಳಲ್ಲಿ ಹೆಂಗೆ ಬದುಕಬೇಕು ಅನ್ನೋದೇ ಯಕ್ಷ ಪ್ರಶ್ನೆ ಆಗುತ್ತೆ ಸರ್. ಸರಬರಾಜು ಅಕ್ಕಿ ಹಿಂದೆ ಇದು ಅಟ್ಲೀಸ್ಟ್ ರಾಜ್ಯ ಸರ್ಕಾರಕ್ಕೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳಿಗಾಗಲಿ ಸಚಿವರಿಗಾಗಲಿ ಜವಾಬ್ದಾರಿನೇ ಇಲ್ಲ. ಅಟ್ಲೀಸ್ಟ್ ರಾಜ್ಯದಲ್ಲಿ ಎಷ್ಟು ಟನ್ ಅಕ್ಕಿ ಇದೆ, ಎಷ್ಟು ಟನ್ನು ನಾವು ಎಕ್ಸ್ಪೋರ್ಟ್ ಕೊಡ್ಬೋದು, ಎಷ್ಟು ಟನ್ನು ನಾವು ಕೊಡಬಾರ್ದು ಅನ್ನೋ ಇದೇ ವಿವೇಚನೆ ಇಲ್ಲ. ಹಂಗಾಗಿ ಅಂಥ ಸರ್ಕಾರ ಇದು ಟೋಟಲಿ ಫೈಲೂರ್ ಸರ್ಕಾರ. ಇದು ಬಡವರ ನಿರ್ಲಕ್ಷ್ಯದ ಸರ್ಕಾರ. ದಿನ ಬಳಕೆಯ ಪದಾರ್ಥಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.